ಶಿವರಾತ್ರಿ ಅಮಾವಾಸ್ಯೆ, ಸೂರ್ಯಗ್ರಹಣ ಈ 5 ರಾಶಿಗಳಿಗೆ ದೇವರು ಕೊಟ್ಟ ರಹಸ್ಯ ಸಂದೇಶ. ಶಾಸ್ತ್ರಗಳ ಪ್ರಕಾರ ಶಿವರಾತ್ರಿ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಸಂಭವಿಸಿದರೆ ಅದು ಸಾಮಾನ್ಯ ದಿನವಲ್ಲ. ಈ ಸಮಯದಲ್ಲಿ ಶಿವಶಕ್ತಿ, ಅಮಾವಾಸ್ಯೆಯ ಮೌನ, ಸೂರ್ಯನ ಆತ್ಮಶಕ್ತಿ ಮೂರೂ ಒಂದಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಸಂಯೋಗ ಎಲ್ಲರಿಗೂ ಒಂದೇ ರೀತಿ ಪರಿಣಾಮ ಕೊಡಲ್ಲ. ಆದರೆ ಈ 5 ರಾಶಿಗಳಿಗೆ ಜೀವನವೇ ತಿರುವು ತಗೊಳ್ಳುವ ಸೂಚನೆಯಿದೆ. 1. ಮೇಷರಾಶಿ. ಈ ರಾಶಿಯವರಿಗೆ ಕಳೆದ ಕೆಲವು ತಿಂಗಳುಗಳಿಂದ ಅಡ್ಡಿ, ತಡ, ಕೋಪ, ಅಶಾಂತಿ ಹೆಚ್ಚಾಗಿತ್ತು. ಈ ಶಿವರಾತ್ರಿ ಅಮಾವಾಸ್ಯೆ ಗ್ರಹಣದಲ್ಲಿ ಶಿವನು ನಿಮ್ಮ ಅಹಂಕಾರವನ್ನು ಮುರಿದು ಹೊಸ ದಾರಿಯನ್ನು ತೋರಿಸುತ್ತಾನೆ. ಈ ದಿನ ಓಂ ನಮಃ ಶಿವಾಯ 108 ಬಾರಿ ಜಪ ಮಾಡಿದರೆ ನಿಲ್ಲಿಸಿಕೊಂಡಿದ್ದ ಕೆಲಸಗಳು ಅಚ್ಚರಿಯಾಗಿ ಮುಂದೆ ಸಾಗುತ್ತವೆ. ಆದರೆ ಒಂದು ಎಚ್ಚರಿಕೆ, ಈ ದಿನ ಸುಳ್ಳು ಮಾತು, ಕೋಪ, ಶಿವನ ಕೃಪೆಯನ್ನು ದೂರ ಮಾಡಬಹುದು. 2. ವೃಷಭರಾಶಿ. ನೀವು ಒಳಗೊಳಗೆ ಬಹಳ ವಿಷಯಗಳನ್ನು ಸಹಿಸಿಕೊಂಡಿದ್ದೀರಿ. ಶಿವರಾತ್ರಿ ಅಮಾವಾಸ್ಯೆ ಗ್ರಹಣ ನಿಮ್ಮ ಮೌನವನ್ನು ಶಿವ ಕೇಳುವ ದಿನ. ಈ ದಿನ ನೀವು ಏನಾದರೂ ಕಳೆದುಕೊಂಡಿದ್ದರೆ ಹಣ, ಸಂಬಂಧ, ಗೌರವ, ಅದಕ್ಕೆ ಪುನಃ ಶುಭಾರಂಭ ಸಿಗುತ್ತದೆ. ಶಿವಲಿಂಗಕ್ಕೆ ನೀರಿನಲ್ಲಿ ತುಳಸಿ ಹಾಕಿ ಅಭಿಷೇಕ ಮಾಡಿದರೆ ಕರ್ಮದ ಬಂಧನಗಳು ನಿಧಾನವಾಗಿ ಕಡಿತವಾಗುತ್ತವೆ. 3. ಕರ್ಕಾಟಕ ರಾಶಿ. ಈ ರಾಶಿಯವರು ಭಾವನಾತ್ಮಕವಾಗಿ ತುಂಬಾ ಗಂಭೀರ. ಈ ಗ್ರಹಣ ನಿಮ್ಮ ಹಳೆಯ ನೋವುಗಳನ್ನು ಬೆಳಕಿಗೆ ತರುತ್ತದೆ, ಆದರೆ ಕಾಡಲು ಅಲ್ಲ, ಶುದ್ಧೀಕರಣಕ್ಕೆ. ಶಿವರಾತ್ರಿ ರಾತ್ರಿ ಒಂಟಿಯಾಗಿ ಕುಳಿತು ದೀಪ ಹಚ್ಚಿ ಶಿವನ ಹೆಸರನ್ನು ಸ್ಮರಿಸಿದರೆ ಕಣ್ಣೀರಾಗಿ ಬಂದ ನೋವು ಆಶೀರ್ವಾದವಾಗಿ ಬದಲಾಗುತ್ತದೆ. ಇದು ನಿಮ್ಮ ಆತ್ಮಬಲ ಜಾಗೃತವಾಗುವ ಕಾಲ. 4. ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ಇದು ಅತ್ಯಂತ ಶಕ್ತಿಶಾಲಿ ಗ್ರಹಣ. ನೀವು ಯಾರಾದರೂ ಅನ್ಯಾಯ ಮಾಡಿದರೆ ಶಿವನು ಮೌನವಾಗಿ ನ್ಯಾಯ ತೀರಿಸುವ ದಿನ ಇದು. ಈ ದಿನ ಮಾಂಸ, ಮದ್ಯ ಸಂಪೂರ್ಣ ದೂರ ಇಟ್ಟು ಬಿಲ್ವಪತ್ರದಿಂದ ಶಿವಪೂಜೆ ಮಾಡಿದರೆ ಗುಪ್ತ ಶತ್ರುಗಳು ಸ್ವಯಂ ದೂರವಾಗುತ್ತಾರೆ. ಆದರೆ ಪ್ರತೀಕಾರ ಯೋಚನೆ ಬೇಡ, ಶಿವನೇ ನೋಡಿಕೊಳ್ಳುತ್ತಾನೆ. 5. ಕುಂಭರಾಶಿ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತೀರ್ಮಾನ ಬಾಕಿ ಇದೆ. ಈ ಶಿವರಾತ್ರಿ ಅಮಾವಾಸ್ಯೆ ಗ್ರಹಣ ನಿಮಗೆ ಸೂಚನೆ ಕೊಡುತ್ತದೆ, ಆದರೆ ಶಬ್ದದಲ್ಲಲ್ಲ, ಸಂಕೇತದಲ್ಲಿ. ಆ ದಿನ ಕನಸು, ಅಚಾನಕ್ ನೆನಪು ಅಥವಾ ಮೌನದ ಭಾವನೆ ಇವೆಲ್ಲವೂ ಶಿವನ ಸಂದೇಶವಾಗಿರಬಹುದು. ಶಿವನನ್ನು ನಂಬಿ ತಪ್ಪು ದಾರಿಯನ್ನು ಬಿಟ್ಟರೆ ಸರಿಯಾದ ದಾರಿ ತಾನೇ ತೆರೆದುಕೊಳ್ಳುತ್ತದೆ. ಅಂತಿಮ ಸತ್ಯ, ಈ ಗ್ರಹಣ ಭಯಪಡಲು ಅಲ್ಲ, ಇದು ಶಿವನ ಪರೀಕ್ಷೆ. ನೀವು ಭಕ್ತಿಯಲ್ಲಿದ್ದೀರಾ, ಅಹಂಕಾರದಲ್ಲಿದ್ದೀರಾ ಅಥವಾ ಮೌನದಲ್ಲಿದ್ದೀರಾ? ಉತ್ತರದ ಮೇಲೆ ಶಿವನ ಫಲವೂ ನಿರ್ಧಾರವಾಗುತ್ತದೆ. ಶಿವರಾತ್ರಿ ಅಮಾವಾಸ್ಯೆ ದಿನ ಮೌನ ಪ್ಲಸ್ ಭಕ್ತಿ ಪ್ಲಸ್ ಶ್ರದ್ಧೆ = ಜೀವನದಲ್ಲಿ ಮಹಾಪರಿವರ್ತನೆ.